ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮದಲ್ಲಿ ಕುಡಿಯುವ ನೀರಿನಿಂದ ಜನ ಅಸ್ವಸ್ಥರಾಗ್ತಾ ಇದ್ರು. ಯಾಕೆ ಹಿಂಗಾಗ್ತಾ ಇದೆ ಅಂಥೇಳಿ ಪತ್ತೆ ಮಾಡಿದಾಗ ಗೊತ್ತಾಗಿದ್ದು ಕುಡಿಯೋ ನೀರಿನ ಟ್ಯಾಂಕ್ನಲ್ಲಿ ನಾಯಿಯ ಶವ ಇದೆ ಅಂಥೇಳಿ. ಕುಡಿಯುವ ನೀರಿನ ಶುದ್ಧೀಕರಣದ ಘಟಕದಲ್ಲಿ ನಾಯಿಯ ಶವ ಪತ್ತೆಯಾಗಿದೆ. ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಾಯಿ ಸತ್ತು ಬಿದ್ದ ನೀರನ್ನೇ ಜನ ಕುಡಿತಾ ಇದ್ರು, ಅದರಿಂದಲೇ ಅಸ್ವಸ್ಥರಾಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 3 ದಿನಗಳಿಂದ ನಾಯಿ ಸತ್ತು ಬಿದ್ದು ಫಿಲ್ಟ್ರಿಂದ ಬರ್ತಾ ಇದ್ದಂತಹ ನೀರನ್ನೇ ಜನ ಕುಡಿತಾ ಇದ್ರಂತೆ. 17 ಗ್ರಾಮಗಳಿಗೆ ನೀರು ಸರಬರಾಜು ಮಾಡುವಂತಹ ಶುದ್ಧೀಕರಣ ಘಟಕ ಇದು. ನಾಯಿ ಸತ್ತು ಬಿದ್ದು ದುರ್ವಾಸನೆ ಬಂದಿತ್ತಂತೆ. ಈ ನೀರನ್ನು ಕುಡಿದಂತಹ ಜನರಲ್ಲಿ ವಾಂತಿ, ಭೇದಿ, ಸುಸ್ತೆಲ್ಲ ಕಾಣಿಸ್ಕೊಂಡಿದೆ. ಸ್ಥಳೀಯ ಆಸ್ಪತ್ರೆಗೂ ಕೂಡ ಅವರನ್ನು ದಾಖಲಿಸುವಂತಹ ಕೆಲಸ ಆಗಿದೆ. 3 ದಿನ ಆದಮೇಲೆ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಆ ಟ್ಯಾಂಕ್ನಲ್ಲಿ ಶುದ್ಧೀಕರಣ ಘಟಕದಲ್ಲಿ ನಾಯಿ ಸತ್ತು ಬಿದ್ದಿದೆ, ವಾಸನೆ ಬರ್ತಾ ಇದೆ ಅಂಥೇಳಿ. ಆ ನಾಯಿ ಶವವನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ನೀರಿನ ಶುದ್ಧೀಕರಣದ ಘಟಕವನ್ನು ಗಮನಿಸ್ತಾ ಇದ್ದೀರಿ. ಹಿಂದೆ 4-5 ದಿನಗಳ ಹಿಂದೆನೇ ನಾಯಿ ಬಿದ್ದಿರತಕ್ಕಂಥದ್ದು ಒಂದು ಮಾಹಿತಿ ಗಮನಕ್ಕೆ ಬಂದಾಗ ಎಲ್ಲರಿಗೆ ತಿಳಿಸಿದಾಗೂ ಜನ ಎಚ್ಚೆತ್ಕೊಂಡು ಕಾಸಿ ಆ ಬಾಡಿ ಡಿಕಂಪೋಸ್ ಆಗ್ತದೆ ಅಂತೇಳಿ ಕಾಸಿ ಆ ನಾಯಿನ ತೆಗೆದಾಕ್ಯಾರ. ಜೊತೆಗೆ ಏನಾಗಿದೆ ಅಂತಂದರೆ 2022ರಲ್ಲಿ 23ರಲ್ಲಿ ಕೂಡ ಇದೇ ಸಮಸ್ಯೆ ಆಗಿತ್ತು. ಈ ಒಂದು ನೀರಿನ ಘಟಕಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಅಧಿಕಾರಿಗಳು ಕಣ್ಣೆದ್ದು ಕೂಡಾರಂತೆ ಆಗಿದ್ದಾರೆ. ಆದರೆ ಈ ನೀರನ್ನು ಜನರಿಗೆ ನೋಡೋದಕ್ಕಿಂತ ಮುಂಚೆ ಇಲ್ಲಿ ನಾವೇನು ನೋಡ್ತಾ ಇದ್ದೀವಲ್ಲ, ನಮಗೆ ಒಂಥರ ಮೈ ಜುಮ್ ಅಂತದ. ಈ ನೀರನ್ನು ಹೆಂಗಪ್ಪ ಕುಡಿಯೋದು? ಇದೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಾವುಗಳು ಮತ್ತು ತಮ್ಮ ಮಕ್ಕಳಿಗೆ ನೀರು ಕುಡಿಸಿ ನೋಡೋಣ ಗೊತ್ತಾಗ್ತದೆ. ಆದ್ದರಿಂದ ನಾವೇನಂತೀವಿ ಅಂತಂದರೆ ಸರಿಯಾದ ಸಮಯಕ್ಕೆ ಈ ಒಂದು ನೀರನ್ನು ಸ್ವಚ್ಛತೆ ಮಾಡಿ, ಇದು ಕೇವಲ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಶ್ವಾನದ ಕಳೆಬರಹ ಬಿದ್ದು 3 ದಿನಗಳಾದ ಮೇಲೆ ಇವರಿಗೆ ಜ್ಞಾನೋದಯವಾಗ್ತಾ ಇದೆ ಅಂದರೆ ಆ ಶುದ್ಧೀಕರಣ ಘಟಕದ ನಿರ್ವಹಣೆಯ ಜವಾಬ್ದಾರಿಯನ್ನು ಯಾರು ಹೊತ್ಕೊಂಡಿದ್ರು ಅಂಥೇಳಿ ಅವ್ರ ಗಮನಕ್ಕೆ ಬಂದೇ ಇರಲಿಲ್ವಾ ಈ ವಿಚಾರ? ಹೇಗೆ ಅಂತ ವಿಜಯ್? ಖಂಡಿತವಾಗಿ ಪ್ರೇಮ್, ನಿಜಕ್ಕೂ ಕೂಡ ಈ ಒಂದು ಏನು ಶುದ್ಧೀಕರಣ ಘಟಕ ಇದೆ, ಇದು 17 ಗ್ರಾಮಗಳಿಗೆ ಕುಡಿಯ ನೀರನ್ನ ಒದಗಿಸುವಂತ ಬಹು ಗ್ರಾಮ ಕುಡಿಯ ನೀರಿನ ಯೋಜನೆ ಆಗಿದೆ. ಅಲ್ಲಿನ ಒಂದು ದುರ್ವ್ಯವಸ್ಥೆ ಮತ್ತು ಅಲ್ಲಿನ ನಿರ್ವಹಣೆ ಕೊರತೆಗೆ ಇದು ಸಾಕ್ಷಿ ಅಂತಾನೆ ಹೇಳ್ಬೋದು. ಏನು ನಾಯಿ ಸತ್ತು ಬಿದ್ದು 3-4 ದಿನ ಆದ್ರೂ ಕೂಡ ಅಲ್ಲಿ ಯಾವುದೇ ಸಿಬ್ಬಂದಿ ಆ ಒಂದು ಜಾಗಗಳನ್ನ ಬಳಿ ಸುಳಿದಿಲ್ಲ ಮತ್ತು ಅದನ್ನ ಗಮನಿಸಿಯೂ ಇಲ್ಲ. ಅದೇ ನೀರನ್ನ 17 ಗ್ರಾಮಗಳಿಗೂ ಕೂಡ ಅವರು ಸರಬರಾಜು ಮಾಡಿರುವಂತದ್ದು. 3-4 ದಿನಗಳಿಂದ ಈ ನೀರನ್ನ ಕುಡಿದಂತ ಜನರ ಆರೋಗ್ಯದಲ್ಲಿ ಕೂಡ ಸಣ್ಣ ಪಟ್ಟ ಏರುಪೇರುಗಳಾದಾಗ ಆ ಜನರಿಗೆ ಅನುಮಾನ ಬಂದಿರುವಂತದ್ದು, ನೀರಿನಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿರ್ಬೋದಾ ಅಂತ ಗ್ರಾಮಸ್ಥರು ಹೋಗಿ ಆ ಒಂದು ಜಾಗಗಳನ್ನ ಗಮನಿಸಿದಾಗ ಈ ಒಂದು ಅಲ್ಲಿನ ಘಟನೆಗಳು ಮತ್ತು ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಬೆಳಕಿಗೆ ಬಂದಿರಬಹುದು. ನಾವು ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರುವ ಹಾಗೆ ಕೇವಲ ನಾಯಿ ಸತ್ತು ಬಿದ್ದಿರೋದು ಒಂದೇ ಅಲ್ಲ, ಅಲ್ಲಿರ್ತಕ್ಕಂಥ ನೀರು ಕೂಡ ಸಂಪೂರ್ಣವಾಗಿ ಪಾಚಿಗಟ್ಟಿ ಹೋಗಿರುವಂತದ್ದು. ಆ ಒಂದು ಜಾಕ್ವೆಲ್ ಮತ್ತೆ ಆ ಒಂದು ಘಟಕದ ನಿರ್ವಹಣೆಗೆ ಪ್ರತಿ ವರ್ಷ ಕೂಡ ಲಕ್ಷಾಂತರ ರೂಪಾಯಿ ಅನುದಾನ ಬರ್ತಾ ಇದ್ರು ಕೂಡ ಅಲ್ಲಿನ ಸಿಬ್ಬಂದಿ ಅದನ್ನ ಸದ್ಬಳಕೆ ಮಾಡಿಕೊಳ್ಳದೆ ಮತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಮಾಡಿಕೊಳ್ಳದೆ ಅದಕ್ಕೇನೋ ಆಲಂ ಹಾಕ್ಬೇಕು ಮತ್ತು ಆ ನೀರಿನ ಕ್ಲೋರಿನೇಷನ್ ಮಾಡುವ ಮೂಲಕ ಜನರಿಗೆ ಸರಬರಾಜು ಮಾಡ್ಬೇಕು, ಅದು ಯಾವುದೇ ಪ್ರಕ್ರಿಯೆಗಳನ್ನ ಮಾಡದೆ ಹಾಗೆ ನೀರನ್ನ ಬಿಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರ್ತಕ್ಕಂಥ ನೀರು ಸಂಪೂರ್ಣ ಪಾಚಿಗಟ್ಟಿದೆ ಮತ್ತು ನಾಯಿ ಒಂದು ಕೂಡ ಸತ್ತು ಬಿದ್ದು 4-5 ದಿನ ಆದ್ರೂ ಕೂಡ ಅದನ್ನ ತೆಗೆಯದಂತ ಪರಿಸ್ಥಿತಿ ಇರುವಂತದ್ದು ನಿಜಕ್ಕೂ ಅಲ್ಲಿನ ಗ್ರಾಮ ಪಂಚಾಯತಿ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.